ಇಲ್ಲಿ ಸದ್ಯಕ್ಕೆ ಕೆಲಸ ಮಾಡೋರು ಯಾರು ಇಲ್ವಾ? ಇದಾರೆ ಮೇಡಮ್, ಆದರೆ ಎಲ್ಲ ರಾವಣ್ ಕಡೆ ಕೆಲಸ ಮಾಡಿರೋರು. ಅವ್ರನ್ನ ಹೇಗೆ ನಂಬೋದು ಅಂತ. ಪಾಪ, ಅವನ್ ಮಾಡಿರೋ ಕಚ್ಚಡ ಕೆಲ್ಸಕ್ಕೆ ಇವ್ರನ್ನೆಲ್ಲ ದೂರ ಇಡಕ್ ಆಗಲ್ಲಲ್ಲ ಶಿವಕುಮಾರ್. ರಾವಣ್ ಹತ್ರ ಒಂದು ಬುದ್ಧಿ ಇದೆ. ಒಂದು ಅವನು ಹೇಳ್ದಂಗೆ ಕೇಳ್ಬೇಕು, ಇಲ್ಲ ಅವ್ರನ್ನ ಸಾಯಿಸ್ಬಿಡ್ತಾನೆ. ನಿಮ್ಮನ್ನ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತೀನಿ ಅಂತೇನಾದ್ರು ಅಂದ್ರೆ ಅವನು ಅವ್ರನ್ನ ಬಿಡಲ್ಲ. ಅದಕ್ಕೆ ಹೆದರ್ಕೊಂಡು ಬೇರೆ ದಾರಿ ಇಲ್ದೆ ಅವನು ಹೇಳೋ ಕೆಲ್ಸಗಳನ್ನ ಮಾಡ್ತಿರ್ತಾರೆ. ಈಗ ನಾವು ಅವ್ರನ್ನ ಹೊರಗಡೆ ಕಳ್ಸಿ ಕೈ ಬಿಟ್ಬಿಟ್ರೆ ಅವ್ರೆಲ್ಲಕ್ ತಾನೇ ಹೋಗ್ತಾರೆ ಪಾಪ. ಎಲ್ರಿಗೂ ಅವ್ರದೇ ಮನೆ ಸಂಸಾರ ಅಂತ ಇರುತ್ತೆ. ಮಕ್ಕಳಿಗೆ ಎಜುಕೇಶನ್ ಕೊಡ್ಸ್ಬೇಕು, EMI ಇರುತ್ತೆ. ಸಡನ್ ಆಗಿ ಬೀದಿಗೆ ಹಾಕಿದ್ರೆ ಇಟ್ಸ್ ನಾಟ್ ಫೇರ್ ಆನ್ ಅವರ್ ಪಾರ್ಟ್ ಶಿವಕುಮಾರ್. ಮೇಡಮ್, ಅವ್ರು ನಮ್ಮ ದಾರಿಗೆ ಬರ್ತಾರ? ಅವರು ರಾವಣ್ ಜೊತೆ ಸೇರ್ಕೊಂಡು ಸ್ಮಗ್ಲಿಂಗ್ ಮಾಡೋದು, ಇಲ್ಲಿಗಲ್ ಕೆಲಸ ಮಾಡೋದು ತಪ್ಪಲ್ಲ ಅನ್ನೋ ಮನಸ್ಥಿತಿಲಿರ್ತಾರೆ. ನನಗೇನೋ ರಿಸ್ಕ್ ಆಗುತ್ತೆ ಅನ್ಸುತ್ತೆ ಮೇಡಮ್. ಹಾಗೆಲ್ಲ ಏನೂ ಆಗಲ್ಲ ಬಿಡಿ ಶಿವಕುಮಾರ್. ಬಾಸ್ ಏನ್ ಹೇಳ್ತಾರೋ ಇವ್ರುಗಳೆಲ್ಲ ಅದನ್ನೇ ಮಾಡ್ತಾರೆ. ಕೆಟ್ಟದ್ ಮಾಡಿ ದುಡ್ಡು ಕೊಡ್ತೀವಿ ಅಂದ್ರೆ ಅದನ್ನೇ ಮಾಡ್ತಾರೆ. ನಮ್ಮ ಹತ್ರ ಒಳ್ಳೇದ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ಅಂದ್ರೆ ಖುಷಿಯಿಂದ ಮಾಡ್ತಾರೆ. ಯಾಕೆ ಅಂತಂದ್ರೆ ಒಳ್ಳೆಯವ್ರ ಜೊತೆ ಕೈ ಸೇರ್ಸಿದ್ರೆ ಅವ್ರಿಗೆ ರಿಸ್ಕ್ ಇರಲ್ವಲ್ಲ, ಜೈಲಿಗೆ ಹೋಗ್ಬೇಕು ಅನ್ನೋ ಭಯನೂ ಇರಲ್ಲ. ಹಾಗಾದ್ರೆ ವರ್ಕರ್ಸ್ನ ರಿಟೈನ್ ಮಾಡೋಣ ಅಂತೀರಾ ಮೇಡಮ್?